ನಮಸ್ತೆ ಎಲ್ಲರಿಗೂ. ಇವತ್ತು ದಾಸವಾಳ ಪೂರ್ತಿ ಪ್ರೂನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಹಾರ್ಡ್ ಪ್ರೂನಿಂಗ್ ಹೆಂಗೆ, ಲೈಟ್ ಪ್ರೂನಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಸಾಯಂಕಾಲ 5:30ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. 5 ಗಂಟೆ, 5:30 ಅಲ್ಲ 5 ಗಂಟೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾವಂತಿಗೆ ಗಿಡದಲ್ಲಿ ಇನ್ನೊಂದು ಸಾಲು ಇತ್ತಲ್ವ, ಒಂದು ಸಾಲು ಮಾಡಿದ್ದೆ, ಇನ್ನೊಂದು ಸಾಲು ಬಿಟ್ಟಿದ್ದೀನಿ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲೆಲ್ಲಿ ಮೊಗ್ಗಿಲ್ವೋ, ಇದು ತುಂಬ ಹೈಟ್ ಇಲ್ಲ ಆ ಗಿಡ, ಅದರಿಂದ ಮೊಗ್ಗೆ ಎಲ್ಲೆಲ್ಲಿಲ್ವೋ ಚಿಗುರು ಬಂದಿದೆಯಲ್ಲ ಅಲ್ಲೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಇದು ಹೈಟ್ ಇಲ್ಲದೆ ಇರೋದಕ್ಕೆ ಮೊಗ್ಗಿರೋದು ಬಿಡ್ತಾಯಿದ್ದೀನಿ. ಹೈಟ್ ಇದ್ದರೆ ಮಾತ್ರ ಮೊಗ್ಗು ಸಮೇತನೇ ನಾನು ಪ್ರೂನ್ ಮಾಡ್ತೀನಿ. ನೋಡಿ ನೀವು ನಾನು ಯಾವ ಥರ ಪ್ರೂನ್ ಮಾಡ್ತೀನಿ ಅಂತ. ಇದು ನಾನು ಇವಾಗ ತೋರಿಸ್ತಾ ಇರೋದು ಲೈಟ್ ಪ್ರೂನಿಂಗು ಇವಾಗ ಮಾಡ್ತಾ ಇರೋದು. ಹಾರ್ಡ್ ಪ್ರೂನಿಂಗ್ ಮಾಡೋವಾಗ ಅದನ್ನು ನಿಮ್ಗೆ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಯಾವುದೂ ಗೊತ್ತಾಗಲ್ಲ. ಈ ಥರ ಮಾಡ್ಕೋಬೋದು ನೀವು. ಹಾರ್ಡ್ ಪ್ರೂನಿಂಗ್ ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ನೋಡಿದ್ರೆ ನಿಮ್ಮ ಗಿಡಗಳು ಎಷ್ಟು ಹೈಟ್ ಇದ್ದಾವೆ ಅಥವಾ ಹೆಂಗಿದ್ದಾವೆ, ಹಾರ್ಡ್ ಪ್ರೂನಿಂಗ್ ಬೇಕಾ ಆಮೇಲೆ ಲೈಟ್ ಪ್ರೂನಿಂಗ್ ಬೇಕಾ ಅಂತ ಅರ್ಥ ಆಗುತ್ತೆ. ಅದು ಅಲ್ಲದೆ ರೀಪಾಟ್ ಮಾಡೋವಾಗ ನಾನು ಹೇಳಿದ್ದೀನಲ್ಲ, ರೀಪಾಟ್ ಯಾವ ಗಿಡಗಳಿಗೆ ಬೇಕು ಅಂದರೆ ಮೇಗಳವರೆಗೂ ಬೇರು ಬಂದಿದ್ರೆ ಮಾತ್ರ ರೀಪಾಟ್ ಮಾಡ್ಕೋಬೇಕು ನೋಡಿ. ಈ ಗಿಡದಲ್ಲಿ ನಾನು ಪ್ರೂನ್ ಮಾಡಿದಾಗ ಒಂದು ಓಲ್ ಒಣಗೋಗಿತ್ತು ಕಡ್ಡಿ, ಅಲ್ಲಿ ಕಟ್ ಮಾಡಿದ್ರೆ ಓಲ್ ಥರ ಬಿದ್ದಿತ್ತು. ಈ ಥರ ಓಲ್ ಏನಾದ್ರು ನಿಮಗೆ ಪ್ರೂನ್ ಮಾಡೋವಾಗ ಕಂಡ್ರೆ ಆ ಓಲ್ ಎಲ್ಲೇವರೆಗೂ ನಮಗೆ ಕಾಣಲ್ವೋ ಅಲ್ಲೇವರೆಗೂ ನೀವು ಕಟ್ ಮಾಡ್ತಾ ಇರಬೇಕು ನೋಡಿ. ಈ ಥರ ಪೂರ್ತಿ ಓಲ್ ಇಲ್ಲದೆ ಈ ಥರ ಆಗಬೇಕು. ಯಾಕೆಂದರೆ ಆ ಓಲಲ್ಲಿ ಹುಳ ಇರುತ್ತೆ. ಹುಳ ಇದ್ಬಿಟ್ಟೆ ಆ ರೆಂಬೆನ ಒಣಗಿಸಿರೋದು. ನಾವು ಒಣಗಿದ ರೆಂಬೆ ತೆಗಿಬೇಕಾದ್ರೆ ಇದನ್ನು ಗಮನಿಸ್ಕೋಬೇಕು, ಹಿಂದ್ಗಡೆ ಏನಾದ್ರು ಓಲ್ ಇದೆಯಾ ಅಂತ. ಇಲ್ಲ ಅಂದರೆ ಅದು ಏನಾರು ಇದ್ದರೆ ಇನ್ನೊಂಚೂರು ಅದರೊಳಗಡೆಯಿಂದ ಹಂಗೆ ಇದಾಗುತ್ತೆ. ಅದಾದಮೇಲೆ ನೋಡಿ, ಇವಾಗ ನಾವು ಪ್ರೂನ್ ಮಾಡ್ತಾ ಮಾಡ್ತಾ ಗಿಡಕ್ಕೆ ಶೇಪ್ ಕೊಟ್ಕೋಬೋದು. ನೀವು ರೌಂಡ್ಗೆ ಅಥವಾ ಎಷ್ಟು ಹೈಟ್ ಬೇಕು ಆ ಥರ ಕೊಟ್ಕೋಬೋದು. ಮಾಡ್ತಾ ಮಾಡ್ತಾ ನಿಮಗೆ ಅನುಭವ ಬರುತ್ತೆ. ಫಸ್ಟು ತುದಿಗಳು ಕಟ್ ಮಾಡ್ಕೊಳ್ಳಿ. ತುದಿ ಮೊಗ್ಗು ಇಲ್ಲದೆ ಇರೋದು, ಹೈಟ್ ಜಾಸ್ತಿ ಇಲ್ಲ ಅಂದರೆ ಮೊಗ್ಗು ಇಲ್ಲದೆ ಇರೋ ತುದಿಗಳೆಲ್ಲ ಕಟ್ ಮಾಡಿ, ಮೊಗ್ಗಿರೋ ಬಿಟ್ಬಿಡಿ. ಮೊಗ್ಗೆಲ್ಲ ಆಗೋದ್ಮೇಲೆ ಅವನ್ನು ಸೇಮ್ ಹೈಟ್ಗೆ ಕಟ್ ಮಾಡ್ಕೊಳ್ಳಿ. ನಾವು ಇವಾಗ ಪೂರ್ತಿ ಕ್ಲೀನ್ ಮಾಡೋವಾಗ ಮೊಗ್ಗಿರೋ ಒಂದೇ ಬಿಟ್ಕೋಬೋದು, ಹೈಟ್ ಇಲ್ಲದೆ ಇರೋವು. ಹೈಟ್ ಇರೋವು ನಾನು ಪೂರ್ತಿ ಮಾಡ್ತೀನಿ, ನೋಡಿಸ್ತೀನಿ. ಮುಂದೆ ಹೈಟ್ ಇರೋವು ಇದಾವಲ್ವ, ಅವನ್ನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು ನಾನು ನೋಡಿ. ಈ ಥರ ಒಳಗಡೆ ಬಂದಿರೋ ರೆಂಬೆ ಅಥವಾ ಬಾಗಿರೋವು, ಆಮೇಲೆ ಮುಂದ್ಗಡೆ ಕುಡಿ ಅಂದರೆ ತುದಿ ಇರುತ್ತಲ್ಲ, ಅಲ್ಲಿ ಮೊಗ್ಗು ಇರೋಲ್ಲ, ಏನೂ ಇರೋಲ್ಲ, ಬರೀ ಒಂದು 3-4 ಎಲೆ ಇರುತ್ತೆ. ಅಂಥವೆಲ್ಲ ಪೂರ್ತಿ ಕಟ್ ಮಾಡ್ಕೊಳ್ಳಿ ನೀವು. ತುದಿಗಳು ಕಟ್ ಮಾಡ್ಕೊಂಬಿಟ್ರೆ ಮತ್ತೆ ಅಲ್ಲಿಂದ ಡಬಲ್ ಬ್ರಾಂಚ್ ಬರುತ್ತೆ. ಆಮೇಲೆ ಎಲೆಗಳು ಜಾಸ್ತಿ ಆಗುತ್ತೆ. ಆವಾಗ ಗಿಡ ಈ ಥರ ಕಡ್ಡಿ ಕಾಣಲ್ಲ, ಖುಷಿಯಾಗಿ ಬೆಳೆಯುತ್ತೆ. ತುಂಬ ಕಡ್ಡಿ ಕಾಣಿಸಲ್ಲ. ಇವಾಗ ನಾನು ನೋಡಿದಾಗ ನಿಮಗೆ ಬರೀ ಕಡ್ಡಿ ತುದಿ ಮಾತ್ರ ಹಸ್ರಾಗಿದೆ ಅಲ್ವಾ, ಆ ಥರ ಆಗಲ್ಲ ಇವಾಗ ನಾವು ಕಟ್ ಮಾಡಿದಾಗ. ಇಲ್ಲಿ ನಾನು ಉದ್ದುದ್ದ ಯಾವುದಿದೆಯೋ ಅದನ್ನೆಲ್ಲ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಗಿಡದಲ್ಲಿ ಲೈಟಾಗಿ ಕಟ್ ಮಾಡಿದ್ದೀನಿ. ಇದು ನೋಡಿ ಸ್ವಲ್ಪ ಹಾರ್ಡಾಗೆ ಕಟ್ ಮಾಡ್ತಾಯಿದ್ದೀನಿ, ಕೆಳಗವರೆಗೂ ಮಾಡ್ತಾಯಿದ್ದೀನಿ. ಹೋದ ಸರಿ ನಾನು ಕಟ್ ಮಾಡಿರೋ ಗುರುತು ಕಾಣ್ಬೋದು, ದಪ್ಪ ರೆಂಬೆ ಇದೆಯಲ್ಲ, ಅಲ್ಲಿ ಕಟ್ ಮಾಡಿದಾಗ ನೋಡಿ ಸೈಡಲ್ಲೆಲ್ಲ ಬ್ರಾಂಚಸ್ ಬಂದಿದೆ. ಅದೇ ಥರ ಇವಾಗ ನಾವು ಮಾಡಿದಾಗ ಇಲ್ಲೂ ಕೂಡ ಅದೇ ಥರ ಬರುತ್ತೆ. ನೀವು ತುಂಬ ಹೈಟ್ ಬೆಳೆದಿರೋ ಗಿಡದಲ್ಲಿ ಮೊಗ್ಗಿದ್ದಾವೆ ಅಂತ ಬಿಟ್ಟರೆ ಅದು ಇನ್ನೂ ಹೈಟ್ ಬೆಳೆಯುತ್ತೆ. ಅದರಿಂದ ಅವಾಗ ನಾವು ಹೈಟು, ಆಮೇಲೆ ಮುಖ್ಯವಾಗಿ ನಾಟಿ ಗಿಡದಲ್ಲಿ ವರ್ಷ ಪೂರ್ತಿ ಹೂವು ಇರುತ್ತೆ. ಅಂದರೆ ಸೀಸನ್ ಇಲ್ಲದೆ ಅವಾಗ ಕಮ್ಮಿ ಇರುತ್ತೆ. ಹಂಗಂತ ನಾವು ನಾಟಿ ಗಿಡದಲ್ಲಿ ಮೊಗ್ಗಿದಾವಂತ ಬಿಟ್ಟರೆ ಅದು ನಾವು ಕಟ್ ಮಾಡೋಕ್ಕೆ ಆಗಲ್ಲ, ಯಾವಾಗಲೂ ಮೊಗ್ಗೇ ಇರುತ್ತೆ. ಅದರಿಂದ ಅವನ್ನ ಮಾತ್ರ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಬಿಡ್ಬೇಕು ನೀವು. ಆವಾಗ ಸಾಮಾನ್ಯ ನಾಟಿ ಗಿಡಗಳಿಗೆ ಎಲೆ ಚಿಕ್ಕದಾಗಿ ಬರುತ್ತೆ ಬರ್ತಾ ಪ್ರೂನಿಂಗ್ ಮಾಡಿ ಹೊಸ ಗಿಡ ಬಂದಾಗ ಎಲೆಗಳೆಲ್ಲ ಹೆಲ್ದಿಯಾಗಿ ದೊಡ್ಡವಾಗಿ ಬರುತ್ತೆ. ಅದಾದಮೇಲೆ ಎಲೆಗಳು ಚಿಕ್ಕವಾಗ್ಬಿಡುತ್ತೆ, ಕಡ್ಡಿ ಆಗುತ್ತೆ. ಅದರಿಂದ ಸ್ವಲ್ಪ ನಾಟಿ ಗಿಡಗಳೆಲ್ಲ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಬಿಟ್ರೆ ಎಲೆಗಳು ಸೈಜು ಸ್ವಲ್ಪ ದೊಡ್ಡದಾಗುತ್ತೆ ಆ ವರ್ಷ. ಆಮೇಲೆ ಬುಷಿಯಾಗಿ ಬೆಳೆಯುತ್ತೆ. ಇದು ನೋಡಿ ನಾಟಿದೆ ಇದು. ನಾನು ಅದಕ್ಕೆ ಹಾರ್ಡ್ ಪ್ರೂನಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೊತ್ತು ಉದ್ದ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟೆಷ್ಟು ಉದ್ದ ಕಡ್ಡಿಗಳೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಒಂದು ಶೇಪ್ ಬರೋವರೆಗೂ ನೀವು ನಾನು ಇಷ್ಟೇ ಮಾಡ್ತೀನಿ ಅಂತ ಇಷ್ಟೇ ಮಾಡಿ ಅಂತ ಹೇಳಲ್ಲ. ನಿಮಗೆ ಯಾವ ಹೈಟ್ ಬೇಕೋ ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲ ನಮಗೆ ಹೈಟ್ ಇದ್ರೇ ಚೆಂದ ಅಂದರೆ ಬರೀ ತುದಿ ಮಾತ್ರ ಕಟ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ನಮಗೆ ಹೈಟ್ ಬೇಡ, ಸ್ವಲ್ಪ ಬುಷಿಯಾಗಿ ಕೆಳಗಡೆನೇ ಇರಲಿ ಗಿಡ ಅಂದಾಗ ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ತುದಿಗಳು ನೋಡಿ ಎಲ್ಲೆಲ್ಲಿ ಮೊಗ್ಗಿರಲ್ವೋ, ಬರೀ 2 ಎಲೆ 3 ಎಲೆ ಇರುತ್ತಲ್ಲ, ಆ ತುದಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದಷ್ಟು ಇವಾಗ ಚಿಗುರು ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೋಬೋದು ನೀವು. ಇನ್ನೂ ಹಾರ್ಡ್ ಪ್ರೂನಿಂಗ್ ಎಲ್ಲಿ ಮಾಡಬೇಕು ಅಂತ ತೋರಿಸ್ತೀನಿ. ಇದು ಪೂರ್ತಿ ಹಾರ್ಡಲ್ಲ, ಲೈಟಾಗಿ ಹಾರ್ಡ್ ಮಾಡಿದ್ದೀನಿ. ಪೂರ್ತಿ ಹಾರ್ಡ್ ಮಾಡಬೇಕು ಅಂದರೆ 1 ಗೇಣು ಅಥವಾ 2 ಗೇಣು ಅಥವಾ 10 ಇಂಚು ಬಿಟ್ಟು ಮಾಡ್ಕೋಬೋದು. ನೋಡಿಸ್ತೀನಿ ನಾನು ಕೈಯಲ್ಲಿ ನಿಮಗೆ ಆವಾಗ ಅರ್ಥ ಆಗುತ್ತೆ. ನಾನು ನೋಡಿ ಮಾಡ್ತಾಯಿದ್ದೀನಿ ನೋಡಿ. ಒಂದೊಂದು ಹೈಟ್ ಇದು ಚಿಕ್ಕ ಗಿಡ, ಇದು ಇನ್ನೊಂದು ಪಾಟಲ್ಲಿದೆ. ಅದು ಪಕ್ಕ ಇರೋದಕ್ಕೆ ಒಂದ್ರೊಳಗೊಂದು ಸೇರಿಬಿಟ್ಟಿತ್ತು. ಇವಾಗ ಅದು ಸಪ್ರೇಟ್ ಕಾಣಿಸ್ತಾ ಇದೆ
ನೋಡಿ ಇದು ಸ್ವಲ್ಪ ಹೈಟ್ ಬೆಳೆದಿದೆ, ಇದು ನಾಟಿ ಗಿಡನೇ. ಇದರಲ್ಲಿ ಒಂದು ಮೊಗ್ಗಿಲ್ಲ, ಅದರಿಂದ ನಾನು ಇದನ್ನು ಪೂರ್ತಿ ಪ್ರೂನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದೂ ಇಲ್ಲ ನೋಡಿ, ಒಂದೇ ಒಂದು ಮೊಗ್ಗು ಕೂಡ ಇಲ್ಲ. ಇದು ಮಾಮೂಲು ಡಬಲ್ ಪೆಟಲ್ಲು, ಆದರೆ ಇದರಿಗೆ ಎಲೆ ಯಾವಾಗಲೂ ಮುದುರ್ದಂಗೆ ಇರುತ್ತೆ. ಈ ಗಿಡದ ಇದೇ ಅಷ್ಟು ಕುಲನೇ ಅಷ್ಟು, ಹಂಗಂತ ಇದಕ್ಕೆ ರೋಗ ಅಲ್ಲ, ಯಾವಾಗಲೂ ಅಷ್ಟೇ. ಈ ಗಿಡ ಹೂವು ಮಾತ್ರ ಬಿಡುತ್ತೆ, ಡಬಲ್ ಪೆಟಲು, ಒಂಥರ ರೆಡ್ ಅಲ್ಲ, ಡಾರ್ಕ್ ರೆಡ್ ಏನಲ್ಲ, ಮಾಮೂಲಿ ರೆಡ್ಡು. ಇವಾಗ ನಾನು ಇದನ್ನು ಸ್ವಲ್ಪ ಆರ್ಡ್ ಪ್ರೂನಿಂಗ್ ಅಂದರೆ ಲೈಟಾಗಿ ಆರ್ಡ್ ಮಾಡಿದ್ದೀನಿ. ಪೂರ್ತಿ ಆರ್ಡು ಯಾವ ಥರ ಮಾಡಬೇಕು ಅಂತ ನಾನು ಕೈ ಇಟ್ಟು ತೋರಿಸ್ತೀನಿ. ನಾನು ಪೂರ್ತಿ ಆರ್ಡ್ ಯಾವ ಗಿಡನೂ ಮಾಡಿಲ್ಲ ಇಲ್ಲಿ, ಲೈಟಾಗಿ ಆರ್ಡ್ ಮಾಡಿದ್ದೀನಿ, ಆಮೇಲೆ ಲೈಟ್ ಪ್ರೂನಿಂಗ್ ಆ್ಯಡ್ ಮಾಡಿದ್ದೀನಿ. ಆರ್ಡು ಅಂದರೆ ನೋಡಿ ಅಲ್ಲಿಗೆ ನಾನು ಕೈ ತೋರಿಸಿದ್ದೀನಲ್ಲ ಅಷ್ಟೇ, ಒಂದೇ ಒಂದು ರೆಂಬೆ ಬಿಟ್ಬಿಟ್ಟು ನೀವು ಮಾಡಿಬಿಡ್ಬೋದು. ಆ ಥರ ಮಾಡ್ಕೊಂಡು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅಷ್ಟು ನೀವು ದಾಸವಾಳದ ಪ್ರೂನಿಂಗ್ ಇವಾಗ ಮಾಡ್ಕೊಂಬಿಡಿ. ಈ ತಿಂಗಳು ಕೊನೆ ಅಷ್ಟೊತ್ತಿಗೆ ಮಾಡ್ಕೊಂಡು ಮುಗಿಸ್ಕೊಂಬಿಟ್ರೆ ನಮಗೆ ಚಿಗುರು ಚೆನ್ನಾಗಿ ಬರುತ್ತೆ. ಮಳೆಗಾಲದಾಗಂತೂ ಇನ್ನೂ ಚೆನ್ನಾಗಿ ಚಿಗುರುತ್ತೆ ಇವು. ಆವಾಗ ನೀವು ರೀಪಾಟ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ರೀಪಾಟ್ ಇವಾಗ ಹೊಸಬರು, ಅಭ್ಯಾಸ ಇಲ್ದವರು, ಅನುಭವ ಇಲ್ದವರು ರೀಪಾಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಬಿಸಿಲು ಜಾಸ್ತಿ ಆಗುತ್ತೆ ಈ ವರ್ಷ ಅಂತೇಳಾರೆ. ಬಿಸಿಲಿಗೆ ಗಿಡಗಳು ರೀಪಾಟ್ ಮಾಡಿದ್ದು ಸಾಯೋ ಚಾನ್ಸ್ ಇರುತ್ತೆ. ಅದರಿಂದ ಪ್ರೂನ್ ಮಾಡ್ಕೊಂಬಿಡಿ. ಮಳೆಗಾಲದಲ್ಲಿ ನೀವು ರೀಪಾಟ್ ಮಾಡ್ಕೊಂಡ್ರೂ ಮಳೆ ನೀರಿಗೆ ಗಿಡಗಳು ಯಾವೂ ಸಾಯಲ್ಲ, ಚೆನ್ನಾಗಿ ಬೆಳೀತವೆ. ನವಂಬರ್ ಡಿಸೆಂಬರ್ವರೆಗೂ ದಾಸವಾಳದಲ್ಲಿ ಹೂವು ನೀವೇನು ಪ್ರೂನ್ ಮಾಡ್ಕೊಬೋದು, ಆಮೇಲೆ ರೀಪಾಟ್ ಮಾಡ್ಕೊಬೋದು, ಎಲ್ಲ ಮಾಡ್ಕೊಬೋದು. ನವಂಬರಿಂದ ಸ್ಟಾಪ್ ಮಾಡಿಬಿಡ್ಬೇಕು ಅಷ್ಟೇ. ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳು ಅವು ನಿದ್ರಾವಸ್ಥೆಗೆ ಹೋಗುತ್ತೆ. ಆವಾಗ ನಾವೇನು ಪ್ರೂನೂ ಮಾಡಬಾರ್ದು, ಏನೂ ಮಾಡಬಾರ್ದು. ಗೊಬ್ಬರ ಕೂಡ ಕೊಡದೇ ಇದ್ರೂ ನಡೆಯುತ್ತೆ, ಗೊಬ್ಬರ ಕೊಟ್ಟರು ವೇಸ್ಟು, ಕೊಡದೇ ಇದ್ರೂ ಏನೂ ಆಗೋಲ್ಲ. ಆ ಥರ ಆಗುತ್ತೆ ನೋಡಿ. ಒಣಗಿರೋ ಕಡ್ಡಿ ತುಂಬ ಗಟ್ಟಿ ಇರುತ್ತೆ ಯಾವುದೇ ಗಿಡದಲ್ಲಾಗಲಿ. ಹಸಿ ಗಿಡ ಕಟ್ ಮಾಡಿದಾಗ ಬೇಗನೆ ಕಟ್ಟಾಗುತ್ತೆ. ಈಗ ಒಣಗಿರೋ ಕಡ್ಡಿ ಮಾತ್ರ ತುಂಬ ಹಾರ್ಡ್ ಇರುತ್ತೆ. ಇದು ಒಣಗೋಗಿದೆ, ಪೂರ್ತಿ ಕೆಳಗಡೆಯಿಂದ ಒಣಗಿದೆ, ಕಟ್ ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಹಿಂಗೆ ಎಳಿಬೇಕಾದ್ರೆ ಮುರಿದೇ ಬಂತದು. ಯಾಕೆಂದರೆ ಒಣಗಿರೋದ್ರಿಂದ ಮುರಿದೇ ಹೋಯ್ತು. ಇಷ್ಟು ದೊಡ್ಡ ಒಂದರೊಳಗೊಂದು ಸೇರ್ಕೊಂಡಿರೋದಕ್ಕೆ ಆ ರೆಂಬೆ ಒಣಗಿರೋದೇ ನಮಗೆ ಕಾಣಿಸ್ಲಿಲ್ಲ ಇಷ್ಟು ದಿನ. ಇವಾಗ ಪ್ರೂನ್ ಮಾಡ್ತಾ ಮುಡ್ತಾ ಅದು ಒಣಗಿರೋದು ಕಾಣಿಸ್ತು. ಈ ಥರ ಒಣಗಿರೋದು ಒಂದು ಇದ್ದರೂ ಬಿಡಬೇಡಿ. ನೋಡ್ಕೊಂಡು ಆಮೇಲೆ ರೆಂಬೆ ಗಂಟಿರೋ ಹುಳ ಇರುತ್ತೆ. ನನಗೆ ಎಲ್ಲೂ ಸಿಗಲಿಲ್ಲ, ಒಂದೇ ಒಂದು ಸಿಕ್ತು, ತೋರಿಸ್ತೀನಿ ಅದನ್ನು ನಿಮಗೆ. ಒಂದೇ ಒಂದು ಸಿಕ್ತು. ಇಷ್ಟು ದಿನ ನಾನು ಅಷ್ಟು ಕೇರ್ ಮಾಡದೇ ಇದ್ರೂ ಅದೊಂದು ನನಗೆ ಗಾಡ್ ಗಿಫ್ಟು ಅಂತಲೇ ಹೇಳ್ಬೋದು. ಯಾವ ದಾಸವಾಳ ಗಿಡದಲ್ಲೂ ಇದಿರಲಿಲ್ಲ. ಹೋದ ಸರಿ ನಾನು ನಮ್ಮ ತಂಗಿ ಆಪ್ರೇಷನ್ ಆದಾಗ ನಾನು ಇಲ್ಲಿ ಇಲ್ದಾಗ ಗಾರ್ಡನಲ್ಲಿ ತುಂಬ ಗಿಡಗಳು ಹುಳ ಬಂದು ಎಷ್ಟೋ ಗಿಡಗಳು ಸತ್ತೇ ಹೋಗಿದ್ದಾವೆ, ನನಗೆ ಗೊತ್ತಿತ್ತು. ಆದರೆ ಈ ಸರಿ ಮಾತ್ರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನಾವು ಸರಿಯಾಗಿ ಕೇರ್ ಮಾಡದೇ ಇದ್ರೂ ಎಲ್ಲೂ ಹುಳ ಬಂದು ಒಂದು ಗಿಡನೂ ಹೋಗಿಲ್ಲ. ದಾಸವಾಳ ಆಗಲಿ ಇನ್ನೊಂದಾಗಲಿ ಯಾವುದು ಹೋಗಿಲ್ಲ. ಸಂಪಿಗೆ ಗಿಡ ಒಂದು ಬಿಟ್ಟರೆ ಇನ್ಯಾವುದೂ ಹೋಗಿಲ್ಲ. ಸಂಪಿಗೆ ಗಿಡಗಳು ಕೂಡ ನಾನು ರೀಪಾಟ್ ಮಾಡಿದಾಗ ಅದೇನು ಕದಲಿಸಿದೋ ಅದೇನೋ ಆ ಥರ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಗಿಡನೂ ಹೋಗಿಲ್ಲ. ಅದೊಂದು ಖುಷಿ ಐತೆ ನೋಡಿ. ನಾನು ನಿಮ್ಮ ಹತ್ರ ಮಾತಾಡ್ತಾನೆ ಈ ಗಿಡ ಪೂರ್ತಿ ಪ್ರೂನ್ ಮಾಡಿದೆ. ಒಂದು ಗಿಡ ಆರ್ಡ್ ಪ್ರೂನಿಂಗ್ ಮಾಡೋಕ್ಕೆ ತುಂಬ ಟೈಮೇ ತಗೊಳುತ್ತೆ. ಲೈಟ್ ಆದರೆ ತುದಿ ಕಟ್ ಮಾಡಿಬಿಡ್ತೀವಲ್ವ, ಬೇಗನೆ ಆಗುತ್ತೆ. ಈ ಥರ ಪೂರ್ತಿ ಇವತ್ತು ಬರೀ ಪ್ರೂನಿಂಗೇ ಮಾಡಿದ್ದೀನಿ. 5 ಬಂದರೆ 6:30, 7, 6:45ವರೆಗೂ ಬರೀ ಪ್ರೂನಿಂಗೇ ಆಯಿತು. ನಾನು 1-1.5 ಗಂಟೆ ಒಳಗೆ ಅಷ್ಟು ಗಿಡಗಳು ಪ್ರೂನಿಂಗ್ ಮಾಡಿದೆ. ಪ್ರೂನಿಂಗ್ ಮಾಡಿ ಸ್ವಲ್ಪ ಒಂದು 8-9 ಗಿಡ ಕ್ಲೀನ್ ಮಾಡಿದೆ. ಇನ್ನೊಂದು 4 ಗಿಡ ಇರೋ ಅಷ್ಟೊತ್ತಿಗೆ ತುಂಬ ಹೊತ್ತಾಯಿತು ಅಂತ ಮನೇಲಿ ಹೇಳಿ ಕರೆದಿದ್ದಕ್ಕೆ ಹೊರಟೋದೆ. ಇವತ್ತು ಎಷ್ಟು ಕೆಲಸ ಆಯಿತು ಅಂತ ತೋರಿಸ್ತೀನಿ. ಇವತ್ತು ಪ್ರೂನಿಂಗೇ ಜಾಸ್ತಿ ತೋರಿಸ್ತಿದ್ದೀನಿ ಅಂತೇಳಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ನಾನು ಒಂದೊಂದು ಗಿಡ ಒಂದೊಂದು ಥರ ಪ್ರೂನ್ ಮಾಡಿದ್ದೀನಿ. ಅದರಿಂದ ನೀವು ಪೂರ್ತಿ ನೋಡಿ. ದಾಸವಾಳ ಬೆಳೆಸೋರು ಆರ್ಡು, ಲೈಟ್ ಪ್ರೂನು, ಆರ್ಡ್ ಪ್ರೂನು ಎಲ್ಲ ಗೊತ್ತಾಗುತ್ತೆ. ಈ ಥರ ನೋಡ್ಕೊಂಡು ಮಾಡ್ಬೋದು. ಆಮೇಲೆ ಪ್ರೂನ್ ಮಾಡುವಾಗ ಏನೇನು ಗಮನಿಸ್ಬೇಕು ಅಂತ ಹೇಳಿದ್ದೀನಿ. ಓಲೆ ಏನಾದ್ರು ರೆಂಬೆಯಲ್ಲಿ ನೀವು ಕಟ್ ಮಾಡಿದಾಗ ಅಲ್ಲಿ ಓಲ್ ಏನಾರು ಕಂಡ್ರೆ ಆ ಓಲು ಪೂರ್ತಿ ನಮಗೆ ಕಾಣದೇ ಆಗೋವರೆಗೂ ಕಟ್ ಮಾಡ್ಕೋಬೇಕು ಆ ರೆಂಬೆನ. ಅದಾದಮೇಲೆ ಒಣಗಿರೋ ರೆಂಬೆ ಎಲ್ಲೆಲ್ಲ ಇದೆಯಾ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಒಣಗಿದ ರೆಂಬೆ ಕಟ್ ಮಾಡಿದಾಗ ಕೂಡ ಇನ್ನೊಂದು ಕೆಳಗಡೆ ಇರೋದ್ರಲ್ಲಿ ಓಲ್ ಇದ್ದರೆ ಅದನ್ನು ನೋಡ್ಕೊಂಡು ಆ ಓಲ್ ನಮಗೆ ಸಿಗಬಾರ್ದು ಅಲ್ಲೇವರೆಗೂ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಆ ಓಲಲ್ಲಿ ಒಳಗಡೆಯಿಂದ ಹುಳ ತಿಂದು ನಮಗೆ ಆ ಗಿಡ ಒಣಗಿಸಿರುತ್ತೆ. ಅದನ್ನೊಂದು ಗಮನಿಸ್ಕೋಬೇಕು ಯಾವಾಗಲೂ. ನಾವು ಎಷ್ಟೋ ಸರಿ ಹಂಗಾಗಿದ್ದಾವೆ. ಓಲು ಯಾಕೆ ಈ ಗಿಡ ಇದ್ದಕ್ಕಿದ್ದಂಗೆ ಒಣಗೋಯ್ತು ಅಂತ ಕಟ್ ಮಾಡಿದಾಗ ಅಲ್ಲಿ ಓಲು ಇರುತ್ತೆ, ಆ ಹುಳ ನಮಗೆ ಸಿಗಲ್ಲ, ಕಾಣಿಸೋದು ಇಲ್ಲ. ಅದೇನು ಮಣ್ಣಿಂದ ಬರುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟು ಆ ಥರ ಓಲಿದ್ರೆ ಮಾತ್ರ ನೀವು ಪೂರ್ತಿ ಇದಾಗಿ ಮಾಡಿ. ಆಮೇಲೆ ಒಣಗಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಟ್ ಮಾಡಿದಾಗ ಹಸಿ ಇರಲ್ಲ. ಹಸಿ ಗಿಡ ಆದರೆ ನಿಮಗೆ ಗ್ರೀನ್ ಆಗಿರುತ್ತೆ. ಕಟ್ ಮಾಡಿದಾಗ ಎಷ್ಟೇ ದಪ್ಪ ರೆಂಬೆ ಆಗಲಿ ನೀವು ಕಟ್ ಮಾಡಿದಾಗ ಹಸ್ರಾಗಿ ಕಾಣುತ್ತೆ ಒಳಗಡೆ.
ಈ ಥರ ಮಾಡ್ಕೋಬೋದು. ಇವು ನಾಟಿವೆಲ್ಲ ನಾನು ಹಾರ್ಡ್ ಪ್ರೂನಿಂಗೇ ಮಾಡಿದ್ದೀನಿ. ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ತುಂಬ ಚಿಕ್ಕವ ಗಿಡ ಅಥವಾ ಹೈಟ್ ಬೆಳೆದೇ ಇರೋವರು ಮಾತ್ರ ಲೈಟಾಗಿ ಪ್ರೂನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೇಳಿದರು, ನೀವು ಹಾರ್ಡ್ ಪ್ರೂನಿಂಗ್ ಹೆಂಗೆ ಮಾಡ್ತೀರಾ, ಲೈಟ್ ಪ್ರೂನಿಂಗ್ ಹೆಂಗೆ ಮಾಡ್ತೀರಾ, ನಮಗೆ ಗೊತ್ತಾಗಲ್ಲ, ಮಾಡವ ತೋರಿಸಿ ಅಂತ. ನೋಡಿ ಇಲ್ಲಿ ರೆಂಪೆ ಗಂಟಿ ಹುಳ ಇದೆ, ಒಂದೇ ಒಂದು. ಇಷ್ಟು ಗಿಡಗಳು ಪ್ರೂನ್ ಮಾಡುವಾಗ ನನಗೆ ಒಂದೇ ಒಂದು ಸಿಕ್ಕಿದ್ದ ಹುಳ. ಆವಾಗಲೇ ಕೈಯಲ್ಲಿ ಹೊಸ್ಕಾಕ್ಬಿಟ್ಟು ಇದನ್ನು ಪ್ರೂನ್ ಮಾಡಿದ್ದೀನಿ. ಆಮೇಲೆ ಸುತ್ತ ಗಿಡ ಗಮನಿಸ್ಕೊಂಡಿದ್ದೀನಿ. ಅಲ್ಲಿ ಒಂದು ಹುಳ ಕಂಡಾಗ ನಾವು ಆ ಗಿಡದ ಸುತ್ತನೂ ಗಮನಿಸ್ಕೋಬೇಕು, ಇನ್ನೆಲ್ಲಾರು ಇದೆಯಾ ಅಂತ. ಈ ಥರ ದಪ್ಪ ರೆಂಬೆ ಕಟ್ ಮಾಡೋವಾಗ ಸ್ವಲ್ಪ ಹಾರ್ಡಾಗಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ದಪ್ಪ ರೆಂಬೆ ಕಟ್ ಮಾಡೋವಾಗ ಶಕ್ತಿ ಮೀರಿ ಕಟ್ ಮಾಡಬೇಕು, ಅಷ್ಟು ದಪ್ಪ ಇರುತ್ತೆ ಅದು. ಈ ಥರ ಕೇಳಿದರು ನನಗೆ, ಹಾರ್ಡ್ ಪ್ರೂನಿಂಗ್ ಮಾಡೋವಾಗ ನೀವು ಅಕಸ್ಮಾತ್ ಪ್ರೂನ್ ಮಾಡಿದ್ರೆ ಅದನ್ನು ವಿಡಿಯೋ ಮಾಡಿ ಹಾಕಿ ಅಂತ. ಅದರಿಂದ ನಾನು ಇದನ್ನು ಡೀಟೇಲಾಗಿ ನಿಮಗೆ ಪ್ರೂನಿಂಗ್ ಮಾಡೋ ವಿಡಿಯೋನೇ ಸಪ್ರೇಟ್ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಹಾಕಿದ್ದೀನಿ. ಇದು ಹೊಸ್ದಾಗಿ ಗಾರ್ಡನ್ ಬೆಳೆಸೋರಿಗೆ ಏನೂ ಗೊತ್ತಿರಲ್ಲ ಅಲ್ವಾ. ಸುಮ್ಮನೆ ಪ್ರೂನ್ ಮಾಡಿ ಅಂದರೆ ಹೆಂಗೆಂಗೋ ಮಾಡ್ತಾರೆ. ಆಮೇಲೆ ಯಾವ ಕಾಲದಾಗೋ ಪ್ರೂನ್ ಮಾಡಬಾರ್ದು ಅನ್ನೋದಕ್ಕೂ ನಾನು ಹೇಳ್ತಾಯಿದ್ದೀನಿ. ಪ್ರೂನಿಂಗ್ ಇವಾಗ ದಾಸವಾಳದಲ್ಲಿ 3 ತಿಂಗಳು, ನವಂಬರ್, ಡಿಸೆಂಬರ್, ಜನವರಿ ಒಂದು ಬಿಟ್ಟರೆ ಇನ್ನೆಲ್ಲವಾಗಲೂ ನೀವು ಹೂವು ಆಗೋದ್ರೆ ಹೈಟ್ ಜಾಸ್ತಿ ಇದ್ದರೆ ಲೈಟಾಗಿ ಪ್ರೂನ್ ಮಾಡ್ಕೋಬೋದು. ಮಳೆಗಾಲದಾಗೆ ಜಾಸ್ತಿ ನೀವು ಹೊಸಬರಾದರೆ ರೀಪಾಟ್ ಮಾಡ್ಕೊಳ್ಳಿ, ಬೇರು ಜಾಸ್ತಿ ಆಗಿದ್ದರೆ. ಏನಿಲ್ಲ ಅಂದ್ರೂ 2-3 ವರ್ಷ ದಾಸವಾಳ ತಡೆಯುತ್ತೆ ರೂಟ್ ಬೋರ್ನಿಂಗ್ ಆಗೋದು. ಅದಕ್ಕಿಂತ ಜಾಸ್ತಿ ಆದರೆ ಇನ್ನೇನು ಗಿಡ ಏನು ಸಾಯಲ್ಲ, ಹೂವು ಕಮ್ಮಿ ಆಗುತ್ತೆ ಅಷ್ಟೇ. ಆಮೇಲೆ ಎಲ್ಲೆಲ್ಲಿ ರೆಂಬೆಗಳಿಗೆ 2-3 ಬ್ರಾಂಚಸ್ ಒಣಗ್ದಂಗೆ ಆಗಿರುತ್ತೋ ಅಲ್ಲೂ ಕಟ್ ಮಾಡಿ ಅಲ್ಲಿಂದ ಹೊಸದು ಬರುತ್ತೆ. ಸುಮಾರು 6 ಗಂಟೆ ಆಗಿತ್ತು ಅನಿಸುತ್ತೆ, 1-1.5 ಗಂಟೆ ಆಯಿತು, ಇನ್ನೂ ಬೆಳಕಿತ್ತು. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ ನಾನು, ಇವಾಗ ಕಾಣಿಸ್ತಾ ಇರ್ಬೋದು. ಆ ಕಡೆ ಹೈಟ್ ಬೆಳೆದಿದ್ದು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅವನು ಕೂಡ ಸುಮಾರಾಗಿ ಹೈಟ್ ಕಮ್ಮಿ ಮಾಡಿದ್ದೀನಿ. ಎಲ್ಲ ಒಂದೇ ಲೆವೆಟ್ಲಿಗೆ ಒಂಚೂರು ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ. ಆ ಥರ ಕಟ್ ಮಾಡಿ ಎಲ್ಲ ಎಸ್ತಿದ್ದೀನಿ. ಆ ಗ್ರೋ ಬ್ಯಾಗ್ ಫುಲ್ ಆಗಿ ಇನ್ನು ಇದು ಎಷ್ಟು ಬಂತು ಅಂತ ಗುಡಿಸಿ ತೋರಿಸ್ತೀನಿ. ಆ ಗ್ರೋ ಬ್ಯಾಗ್ ಫುಲ್ ಆಯಿತು, ಅಲ್ಲಿಟ್ಟಿದ್ದು ಕಾಣಿಸ್ತಾ ಇದೆಯಲ್ಲ, ಅದು ಪೂರ್ತಿ ಆದಮೇಲೆ ಆ ಕಡೆ ಸೈಡ್ಗೆ ಇಟ್ಟಿದ್ದೀನಿ. ಸೈಡ್ಗೆ ಇಟ್ಬಿಟ್ಟು ಇದನ್ನೆಲ್ಲ ಗುಡಿಸೋಷ್ಟೊತ್ತಿಗೆ ಕತ್ಲಾಗೇ ಹೋಯ್ತು. ಗುಡಿಸಿ ಒಂದು ಕಡೆ ಇಟ್ಟಿದ್ದೀನಿ. ಯಾಕೆಂದರೆ ಇದರಲ್ಲಿ ದೊಡ್ಡ ದೊಡ್ಡ ರೆಂಬೆ ಇದ್ದಾವೆ, ಅವನ್ನ ನಾವು ಇದೇ ಥರ ಗೊಬ್ಬರಕ್ಕೆ ಹಾಕಿದ್ರೆ ಅದು ಆಗಲ್ಲ. ಅದಕ್ಕೆ ನಾನು ಇದೊಂದು ಪಾಟ್ ರೀಪಾಟ್ ಮಾಡ್ಕೋಬೇಕು. ಬಕೆಟಲ್ಲಿರೋದು ಅದು ತುಂಬ ದಿನ ಆಯಿತು, ಡಬಲ್ ಪೆಟಲ್ಲು, ಮೆರೂನ್ ಕಲರ್. ಅದು ಹೂವೂ ಕಮ್ಮಿ ಆಗಿದೆ, ಗಿಡ ತುಂಬ ಹೈಟ್ ಇತ್ತು, ಬೇರೂ ಜಾಸ್ತಿ ಆಗಿದೆ. ನೋಡಿದ್ರೆ ಗೊತ್ತಾಯಿತು ನನಗೆ ಅದು. ಆಮೇಲೆ ಇನ್ನೊಂದು ಚಿಕ್ಕ ಪಾಟಲ್ಲಿದೆ, ಬ್ಲ್ಯಾಕ್ ಪ್ಲಾಟಲ್ಲಿ. ಆಮೇಲೆ ಒಂದು ಸಿಮೆಂಟ್ ಪಾಟಲ್ಲಿ ಒಂದು ಗಿಡ ಒಣಗೇ ಹೋಗಿದೆ, ಅದು ಯಾವ ಕಲರ್ ಅಂತ ಗೊತ್ತಿಲ್ಲ. ಈ ಥರ ಮಾಡೋವಾಗ ಗೊತ್ತಾಗಿದ್ದು, ಇಲ್ಲ ಅಂದರೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಎಷ್ಟು ಕತ್ಲಾಯಿತು. ನಾನು ಗ್ರೋ ಬ್ಯಾಗ್ ಸೈಡ್ಗೆ ಇಟ್ಟಿದ್ದೀನಿ. ಗ್ರೋ ಬ್ಯಾಗಲ್ಲಿ ಅಲ್ಲದೆ ಇಷ್ಟೊಂದು ಪ್ರೂನ್ ಮಾಡಿರೋದು ಕಸ ಇದು. ಈ ಥರನ ನಾವು ಇದನ್ನು ನಾನು ಯಾವುದು ಕಟಿಂಗ್ ಇಟ್ಟಿಲ್ಲ, ಬೇಕಾಗಿರೋ ಮಾತ್ರ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ತೆಗೆದಿದ್ದೀನಿ. ಆಮೇಲೆ ಪ್ರೂನ್ ಮಾಡ್ಬೇಕಾದ್ರೆ ನಾಟಿವೆಲ್ಲ ಮೊಗ್ಗು ಸಮೇತ ಕಟ್ ಮಾಡಿದ್ದೀನಲ್ವ, ಅದರಲ್ಲಿ ನಾಳೆಗೆ ಅರಳಿ ಹೂವೆಲ್ಲ ನಾನು ನೀರಲ್ಲಿ ಹಾಕಿಡ್ತೀನಿ. ನಾಳೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅವು ಅರಳುತ್ತಾ ಇಲ್ಲ ಅಂತ. ಆ ಥರ ನಾನು ಅಳಿಲ್ಗೂ ಕಾಟಕ್ಕೆ ಅವಾಗ ಒಂದಿನ ಮುಂಚೆನೇ ಮೊಗ್ಗು ನೀರಲ್ಲಿ ಹಾಕಿಡ್ತಿದ್ದೆ, ಅರಳುತ್ತೆ. ಆ ಥರನೂ ಮಾಡ್ಕೋಬೋದು. ಇವಾಗ ಪ್ರೂನ್ ಮಾಡೋವಾಗ ನಾನು ನಾಳೆ ಮೊಗ್ಗೆಲ್ಲ ತಗೊಂಡೋಗಿದ್ದೀನಿ. ಕತ್ಲಾಯಿತು ಅಂತ ಅದು ಮನೆಗೆ ತಗೊಂಡೋಗಿ ನೀರಲ್ಲಿ ಹಾಕೊಂತ ಕಳಿಸಿದ್ದೀನಿ. ಅದರಲ್ಲಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಾದಮೇಲೆ ನೋಡಿ ಇಷ್ಟು ಪಾಟು ಕ್ಲೀನ್ ಮಾಡ್ಕೊಂಡೆ ಕತ್ಲಲ್ಲೇ ಸ್ವಲ್ಪ, ಯಾಕೆಂದರೆ ಲೈಟ್ ಇತ್ತು ಕಾಣಿಸ್ತು. ಆಮೇಲೆ ಇನ್ನೊಂದು 4 ಪಾಟ್ ಇತ್ತು. ಇದು ಮಾಡಿದರೆ ಈ ಸಾಲು ಮುಗಿಯೋದು. ಅಷ್ಟೊತ್ತಿಗೆ ತುಂಬ ಒತ್ತಾಯಿತು ಅಂತ ಇದಕ್ಕೆ ನಾನು ಮನೆಗೆ ಹೋದೆ. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ವಿಡಿಯೋ ನೋಡಿ ದಯವಿಟ್ಟು ಲೈಕ್ ಮಾಡಿ.